ಅವ್ನು ಆಲ್ರೆಡಿ ಡಿಪ್ರೆಷನ್ ಇದ್ದಾನೆ ಅಂತ ಗೊತ್ತಿರುತ್ತೆ, ಅಥವಾ ನಿಮ್ಗೆ ಗೊತ್ತಾಗತ್ತೆ ಅವ್ರು ನೋಡ್ತಿದ್ದಂಗೆ ಅವ್ರು ಯಾರ ಜೊತೆ ಅಷ್ಟು ಸೇರಲ್ಲ, ಅಷ್ಟು ಮಿಂಗಲ್ ಆಗಲ್ಲ, ಅಥವಾ ಏನೋ, ಅಥವಾ ನೀವು ನೋಡಿರ್ತೀರ ಅವ್ರನ್ನ. ಯು ಆಲ್ಸೋ ಸಿ ದ್ಯಾಟ್ ಅದರ್ ಪೀಪಲ್ಸ್ ಆರ್ ಮೇಕಿಂಗ್ ಫನ್ ಆಫ್ ದೆಮ್ ಆ್ಯಂಡ್ ಯೆಟ್ ಯು ಸ್ಟಿಲ್ ಡಿಸೈಡೆಡ್ ಟು ಡೂ ಇಟ್. ಜಸ್ಟ್ ಥಿಂಕ್ ದ್ಯಾಟ್ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೋದು, ನಿಮಗೆ ಥೆರಪಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ರಿಪೀಟೆಡ್ ಆಗಿ ಅವ್ರು ಈ ಥರ ಹ್ಯುಮಿಲಿಯೇಷನ್ನ, ಈ ಥರ ಬೇಜಾರನ್ನ, ಈ ಥರ ನೋವನ್ನ ಅವ್ರು ಫೇಸ್ ಮಾಡ್ತಾ ಮಾಡ್ತಾ ಅವ್ರ ಮೈಂಡ್ ಸೆಟ್ ಹೆಂಗೆ ಬಂದ್ಬಿಡುತ್ತೆ ಅಂತಂದರೆ, ಅವ್ರ ಎಮೋಷನ್ಸ್ನ ಸಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಅಂತಂದರೆ, ದೇ ಸ್ಟಾರ್ಟೆಡ್ ಟು ಫಿಯರ್ ದ್ಯಾಟ್ ಇಫ್ ಏನಾದರೂ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವ್ರು ಹೇಳ್ಕೊಂಡ್ರೆ ಎಲ್ಲಿ ಸೊಸೈಟಿ ಅವ್ರನ್ನ ಜಡ್ಜ್ ಮಾಡಿಬಿಡುತ್ತೋ. ಬಿಕಾಸ್ ಅವ್ರು ಆಲ್ರೆಡಿ ಆ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಅವ್ರು ಆಲ್ರೆಡಿ ಆ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ. ಇವಾಗ ಈ ವಿಷಯ ನಾನು ಏನಾದರೂ ಹೇಳಿದ್ರೆ ನನ್ನ ಜಡ್ಜ್ ಮಾಡ್ತಾರೆ, ನನ್ನನ್ನು ದೇ ಮೇಕ್ ಫನ್ ಆಫ್ ಮೀ, ಅಥವಾ ದೇ ಡೋಂಟ್ ಲಿಸನ್ ಟು ಮೀ, ಅಥವಾ ನಾನು ಏನಾದರೂ ಹೇಳಿದ್ರೆ ಅವ್ರು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅನ್ನೋದನ್ನ ಅವ್ರು ಆಲ್ರೆಡಿ ಮೈಂಡಲ್ಲಿ ಇರುತ್ತೆ. ಸೊ ಈ ಥರ ಎಲ್ಲ ತಲೆಯಲ್ಲಿ ಇರೋದ್ರಿಂದ ಅವ್ರು ಹೆಂಗಿದೆ, ಅವ್ರ ಎಮೋಷನ್ಸ್ನೆಲ್ಲ ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಬೇಜಾರಾದರೂ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ನ್ಯೂಟ್ರಲ್. ಖುಷಿ ಆದರೂ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಅನ್ಸೋದೇ ಇಲ್ಲ ಖುಷಿ. ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಸಪ್ರೆಸ್ ದೇರ್ ಎಮೋಷನ್ಸ್ ದಟ್ ದೇ ಡೋಂಟ್ ಟೇಕ್ ಎನಿ ಹ್ಯಾಪಿನೆಸ್ ಸೀರಿಯಸ್ಲಿ. ಅವ್ರಿಗೆ ಹೆಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದರೆ, ಆ ಖುಷಿ ಅವ್ರದ್ದಲ್ಲ, ಅವ್ರಿಗಲ್ಲ, ಅಥವಾ ಅವ್ರು ಅದನ್ನು ಈವನ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ, ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಆ ಹ್ಯಾಪಿನೆಸ್ನು ಕೂಡ ನಾನು ಡಿಸರ್ವ್ ಮಾಡಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿರ್ತಾರೆ. ಇಷ್ಟಾದರೂ ಕೂಡ ದಿನ ಬದುಕಬೇಕು ಅಂತ ಬದುಕ್ತಾ ಇದ್ದಾರೆ. ಯು ಪೀಪಲ್ ಎಂಡ್ ಅಪ್ ಮೇಕಿಂಗ್ ಫನ್ ಆಫ್ ಅದರ್ಸ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಟೈಮ್ ವೆನ್ ಎವರ್ ಯು ಹ್ಯಾವ್. ಒಂದು ಲೈನ್ ನೆನಪಾಗ್ತಿದೆ ನನಗೆ, ಹಸಿವಿನಿಂದ ಸತ್ತವನ್ ತಿಥಿಲೂ ಕೂಡ ಜನರು ಊಟನೇ ಬಯಸ್ತಾರಂತೆ. ಅಂದರೆ ಅವ್ನ ಜೀವನದಲ್ಲಿರೋ ಕಷ್ಟಗಳೇ ಬೇಕಾದಷ್ಟಿದೆ, ಬಟ್ ಸ್ಟಿಲ್ ಅದನ್ನ ನೀವು ತಗೊಂಡು ಖುಷಿ ಪಡ್ತಾ ಇದ್ದೀರಾ. ಸ್ಟೇ ಟ್ಯೂನ್ ಫಾರ್ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಮತ್ತು ಚೈಲ್ಡ್ಹುಡ್ ಟ್ರಾಮಾಸ್. ಇದು ಮಾತಾಡೋದ ಮನಸ್ಸಿನ ಮೆಂಟಲ್ ಹೆಲ್ತ್ ಸೀರೀಸ್. ಇಲ್ಲಿ ಯಾರೂ ಒಬ್ಬಂಟಿ ಅಲ್ಲ, ಜಡ್ಜ್ಮೆಂಟು ಅಲ್ಲ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇದು ವಿಡೆನ್ಸ್ ನ್ಯೂಸ್. ನಾನು ಪ್ರತ್ಯುಷಾ ಮಹಾಲಕ್ಷ್ಮಿ.